ಹಾಯ್ ಗೈಸ್, ವೆಲ್ಕಮ್ ಟು ಎ ನ್ಯೂ ವಿಡಿಯೋ. ನೀವು ನೋಡ್ತಾ ಇದ್ದೀರಾ ಡ್ರೀಮ್ ಲಾಫ್ಟ್ ಯೂಟ್ಯೂಬ್ ಚಾನಲ್. ಗೈಸ್, ಲಾಸ್ಟ್ ವೀಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರು, ನೀವು ಹೇಳೋದು ಅರ್ಥ ಆಗ್ತಿಲ್ಲ ಬ್ರೋ ಅಂತ. ಓಕೆ ಬ್ರೋ, ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ನಾನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಗೈಸ್, ವೀಡಿಯೋ ಕಡೆ ಹೋಗೋಣಂತೆ. ಅದಕ್ಕಿಂತ ಮುಂಚೆ ಒಂದು ವಿಷಯ ಹೇಳಬೇಕಿತ್ತು. ಎಲ್ಲ ವೀಡಿಯೋದಲ್ಲೂ ಹೇಳೋ ಥರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ, ದಯವಿಟ್ಟು ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಯಾಕಪ್ಪ ಅಂದರೆ ಇನ್ನೆಷ್ಟು ಗೈಸ್, ನಾವು 9 ಸಬ್ಸ್ಕ್ರೈಬ್ ಆದರೆ 9-6 ಸಬ್ಸ್ಕ್ರೈಬ್ ಆದರೆ ನಮ್ಮದು 1.4K ಕಂಪ್ಲೀಟ್ ಆಗುತ್ತೆ. ಮತ್ತು ನಾನು ಲೈವ್ ಬರ್ತೀನಿ ನೆಕ್ಸ್ಟ್ ಸಂಡೇ ಅಷ್ಟೊತ್ತಿಗಾದರೆ. ಈಗ ಬರೋ ಸಂಡೇ ಅಷ್ಟೊತ್ತಿಗೆ ಆದರೆ ನೆಕ್ಸ್ಟ್ ಲೈವ್ ಬರ್ತೀನಿ. ಮಾತಾಡೋಣಂತೆ ಒಂದು 20-25 ನಿಮಿಷ, ಒಂದು ಅರ್ಧ ಗಂಟೆ ಲೈವಲ್ಲಿ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಗೈಸ್, ಅದಕ್ಕೋಸ್ಕರ ಎಲ್ಲರೂ ಒಂದೊಂದು ಸಬ್ಸ್ಕ್ರೈಬ್ ಮಾಡಿಸ್ಬಿಡಿ ಅಂತ ಕೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗೈಸ್, ಇವತ್ತಿನ ಟಾಪಿಕ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಏನಿರ್ಬೋದು ಹೇಳಿ, ಆಲ್ಮೋಸ್ಟ್ ಎಲ್ಲರೂ ತಮ್ಮನ್ನ ನೋಡಿರ್ತೀರ. ಸುಮ್ಮನೆ ಕೊರಿಯೋದು ಬೇಡ ಅಂತ ಹೇಳ್ತಾ ನ್ಯೂ ಸೆಟಪ್ ಆ್ಯಂಡ್ ಸೆಕ್ಯೂರಿಟಿ ಬಗ್ಗೆ. ಸೆಕ್ಯೂರಿಟಿ ಏನಕ್ಕಪ್ಪ, ಸೆಕ್ಯೂರಿಟಿ ಅಷ್ಟೊಂದು ಪಾರ್ವರ್ಡ್ಸ್ ಹಾಕೊಂಡು ಹಂಗೆ ಹಿಂಗೆ ಅಂತ ಕಮೆಂಟ್ ಮಾಡ್ಬೋದು. ಗೈಸ್, ಸೆಕ್ಯೂರಿಟಿ ಅಂತ ಚಿಕ್ಕ ಪಾರ್ವರ್ಡ್ ಇಟ್ಕೊಂಡವ್ರಿಗೂ ಬೇಕೇ ಬೇಕು. ಯಾರೋ ಕಲಿತಾರೆ ಅಂತಲ್ಲ, ಏನಾದ್ರು ಬಂದು ಎತ್ಕೊಂಡು ಹೋಗುತ್ತೆ ಅಂತ. ಮೀನ್ಸ್ ಈಗ ಬೆಕ್ಕೋ ಬಂದು ಎತ್ಕೊಂಡು ಹೋದ್ರೆ ಸುಮ್ಮನೆ ಗೈಸ್, ಸುಮ್ಮನೆ ನೀವು ಏನಾದ್ರು ಡ್ರೀಮ್ ಇಟ್ಕೊಂಡು ಪಾರ್ವರ್ಡ್ ಒಂದು ಮರಿ ಮಾಡಿಸಿರ್ತೀರ. ಆ ಮರಿನ ಚೆನ್ನಾಗಿ ನೋಡ್ಕೊಂಡಿರ್ತೀರ. ಆ ಮರಿನ ದೊಡ್ಡದನ್ನು ಚೆನ್ನಾಗಿ ಆರಿಸ್ಬೇಕು ಅಂತ ಅಂದ್ಕೊಂಡಿರ್ತೀರ. ಅಂದರೆ ನಾನು ಅಂದ್ಕೊಂಡಿರೋದು ಹೇಳ್ತಿದ್ದೀನಿ. ಹಂಗೆ ಅಂದ್ಕೊಂಡಿರ್ತೀರ, ನಾನು ಕೂಡ ಹಂಗೆ ಅಂದ್ಕೊಂಡಿದ್ದೆ. ಹಂಗೆ ಅಂದ್ಕೊಂಡಿರ್ತೀರ, ಏನಾಗ್ಬಿಡುತ್ತೆ ಹಕ್ಕಿಗಳು ಈ ಥರ ಯಾವ್ಯಾವ ಆದರೂ ಇದಕ್ಕೋಸ್ಕರ ಇದಾಗ್ಬಿಡುತ್ತೆ. ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಕೇಜ್ನ ಸೆಟಪ್ ಮಾಡಬೇಕು. ಹೆಂಗೆ ಗೈಸ್, ಅದು ನೆಕ್ಸ್ಟು ಅದು ಹಂಗೆ ಮಾಡಿದ್ರೆ ನೀವು ವಿಡಿಯೋలో ಬ್ರೋ ಅಂತ ಹೇಳ್ಬೋದು. ಗೈಸ್, ಆದಷ್ಟು ನಮ್ಮ ಕೈಲಿ ಇಷ್ಟ ಆಗುತ್ತೋ ಅಷ್ಟು ಸೆಟಪ್ ಮಾಡಬೇಕು ಗೈಸ್. ಅಂದರೆ ಸೆಕ್ಯೂರಿಟಿ ಹೋಗಿ ಪಾರಿಯೊಳಗೆ ಕೊಡಬೇಕು ಗೈಸ್. ಪಾರಿಯೊಳಗೆ ಸಾಕೋದಂದರೆ ಬರೀ ಸಾಕೋದು, ಮೇವು ಹಾಕೋದು ಅಷ್ಟೇ ಅಲ್ಲ ಗೈಸ್. ಅದ್ರದ್ದು ಅವನ್ನ ಕ್ಲೀನಾಗಿ ನೋಡ್ಕೋಬೇಕು. ಇಲ್ಲ ಬ್ರೋ, ನಾನು ಪಾರಿಯೊಳಗೆ ಸಾಕ್ತೀನಿ, ಬರೀ ಬರ್ತೀನಿ ಸಂಜೆ ಬರ್ತೀನಿ, ಒಂದ್ಸಲಿ ಬಿಡ್ತೀನಿ, ಮೇವು ಹಾಕ್ತೀನಿ, ಹೋಗ್ತೀನಿ, ಮತ್ತು ನಾಳೆ ಸಂಜೆ ಬರ್ತೀನಿ. ಹಿಂಗಿದ್ರೆ ಗೈಸ್, ಹಿಂಗಿದ್ರೆ ಏನಾಗುತ್ತೆ ಅಂದರೆ ಪಾರಿವಾಳಗಳಿಗೆ ನಿಮ್ಮ ಜೊತೆ ಒಂದು ಇದು ಬಿಲ್ಡ್ ಆಗಲ್ಲ ಗೈಸ್. ಅಕ್ಕಿಗಳು ನಿಮ್ಮನ್ನು ನಂಬಬೇಕು. ಮೊದಲು ಅಕ್ಕಿಗಳು ನಂಬಿಕೆ ಬರೋ ಥರ ನೀವು ಏನಾದರೂ ಮಾಡಬೇಕು ಅಕ್ಕಿಗಳಿಗೆ ಗೈಸ್. ಇನ್ನೊಂದು, ಅಕ್ಕಿಗಳು ಈ ಥರ ಬ್ಯಾಕ್ ಟು ಬ್ಯಾಕ್ ಮೊಟ್ಟೆ ಹಾಕಬೇಕು ಅಂದರೆ ನಿಮ್ಮ ಮೇಲೆ ನಂಬಿಕೆ ಇರಬೇಕು ಮೇನು. ಇಲ್ಲಾಂದರೆ ಗೈಸ್ ನೋಡಿ, ಈ ಅಕ್ಕಿಗಿನ್ನೂ ನಂಬಿಕೆನೇ ಬಂದಿಲ್ಲ, ಇದನ್ನು ಮೊಟ್ಟೆನೇ ಇಕ್ಕಿಲ್ಲ, ಹಂಗಾಗ್ಬಿಡುತ್ತೆ. ಹಂಗಾಗಿ ಅಕ್ಕಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ನನಗೆ ಅಷ್ಟು ಕಾಸ್ಟ್ ನನ್ನ ಹತ್ರ ಬಜೆಟ್ ಇಲ್ಲ, ಅದಕ್ಕೋಸ್ಕರ ಚಿಕನ್ ವೇಸ್ ಹೊಡ್ಸಿದ್ದೀನಿ. ಮುಂದೆ ಏನಾದರೂ ಯೂಟ್ಯೂಬಿಂದ ಇನ್ಕಮ್ ಬಂದರೆ ಇನ್ನೂ ದೊಡ್ಡದಾಗೆ ಮಾಡಿಸ್ತೀನಿ ಗೈಸ್, ಅದ್ರಾಗೇನಿಲ್ಲ. ಬಟ್ ಇವಾಗ ನನಗೆ ಎಷ್ಟಾಗುತ್ತೆ ಅಂದರೆ, ನಾನು ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಬಟ್ ನಾನು ಇನ್ನೂ ಕಾಲೇಜ್ಗೆ ಹೋಗ್ತಾ ಇರೋದು, ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಕೆಲ್ಸಕ್ಕೆ ಏನಾದ್ರು ಹೋಗಿ ನನ್ನ ಹತ್ರ ಏನಾದರೂ ಒಂದು ಇನ್ಕಮ್ ಸೋರ್ಸ್ ಏನಾದ್ರು ಇದ್ದಿದ್ರೆ ನಾನು ಚೆನ್ನಾಗಿ ಮಾಡಿಸ್ಬೋಯ್ತು ಇನ್ನೂ. ಬಟ್ ಹೇಳಿದ್ನಲ್ಲ, ಹಂಗಾಗಿ ಮನೇಲಿ ಕೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ಇನ್ನೂ ಇದ್ದಾವೆ ಚಿಕನ್ ವೇಸ್, ಇನ್ನೂ ಮಿಕ್ಕೈತೆ. ನೆಕ್ಸ್ಟು ಇಲ್ಲಿ ಹೊಡಿತೀನಿ ಗೈಸ್, ಇದಕ್ಕೆ ಹೊಡಿತೀನಿ. ಇದಾದಮೇಲೆ ಇಲ್ಲಿ ಕೆಳಗಡೆ ಹೊಡಿಬೇಕು. ಇಲ್ಲೇ ಮೇಯ್ನ್ ಬರೋದು. ಬಟ್ ಇದು ಕಟ್ಟಿರೋದ್ರಿಂದ ಏನಾಗಲ್ಲ, ನಾಯಿ ಕೂಡ ಇಲ್ಲೇ ಇರುತ್ತೆ. ಆಲ್ಮೋಸ್ಟ್ ಇಲ್ಲಿ ಯಾವುದೂ ಬರೋಲ್ಲ. ಮೇಯ್ನ್ ಇಲ್ಲಿ ಗೈಸ್, ನೀರು ಕುಡಿಯೋಕ್ಕೆ ಬಂದಾಗ ಎತ್ಕೊಂಡು ಹೋಗ್ಬಿಡ್ತಾರೆ, ವ್ಯವಸ್ಥಿಬೇಕು, ಏನು ಮಾಡೋಕ್ಕಾಗಲ್ಲ. ಓಕೆ ಗೈಸ್, ಈ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ಆಲ್ಮೋಸ್ಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಾನು ಹೇಳಿರೋದು ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮೀನ್ಸ್ ಅಂದರೆ ನಾನು ಯಾವ ಇಂಟ್ರೆಕ್ಷನ್ ಇಟ್ಕೊಂಡು ಹೇಳಿದೆ ಅಂದರೆ, ಹೆಂಗೆ ಅಂದರೆ ಅದೇ ಲಾಸ್ಟ್ ಟೈಮ್ ಕಮೆಂಟ್ ಹಾಕಿದ್ರಲ್ಲ, ಬ್ರೋ ನೀನು ಹೇಳೋದು ಅರ್ಥ ಆಗಲ್ಲ ಬ್ರೋ ಅಂತ. ಹಂಗಾಗಿ ಅರ್ಥ ಆಗಿದ್ದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ. ಸಿಗೋಣ ಗೈಸ್ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಗೈಸ್. ಇನ್ನೊಂದು ಹೋಗಿಂತ ಮುಂಚೆ ಇನ್ನೊಂದು ಮರಿಬೇಡಿ, ಇನ್ನೊಂದು 9 ಸಬ್ಸ್ಕ್ರೈಬ್ ಗೈಸ್. 9 ಸಬ್ಸ್ಕ್ರೈಬ್ ಆದ ತಕ್ಷಣ 1.4K ಆಗಿಬಿಡುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನಿಮಗೆ ಏನು ಮಾಡ್ತಾಯಿದ್ದೀನಿ. ಸಿಗೋಣ ಗೈಸ್ ಮುಂದಿನ